ಕೆಲಸನೂ ಇಲ್ಲ ದುಡ್ಡೂ ಇಲ್ಲ ಬುದ್ಧಿವಂತ ಎಲ್ಲ ಹೆಂಡ್ತಿ ಮಕ್ಳಿಗೆಲ್ಲನ ಸೈಟು ಒಡವೆ ದುಡ್ಡು ಎಲ್ಲ ಮಾಡಿಕಿ ಬಂದಿಲ್ಲಿ ಸೇರ್ಕೊಂಡವನೆ. ಈಗ ಮಾತಾಡೋರಿಗಳಪ್ಪು ಮಾತಾಡಿದ್ಲು ಈ ಕರಿಯಮ್ಮ ಅನ್ನಂಗೆ ಆಗುತ್ತೆ ನೋಡು. ನಮಗೆ ಏನೂ ಮಾಡಿಕೊಡ್ಲಿಲ್ಲ. ಇವನ್ ಇಷ್ಟೋರ ಆಗಿದ್ಕಾದ್ರೂ ಏನಾದರೂ ಮಾಡಿಕೊಟ್ರೆ ಬಿಡಪ್ಪ ಅನ್ಬೋದು. ಇವಾಗ ನೋಡು ನಮ್ಮ ಗೋಪಿ ಮದುವೆ ಆಗಿರೋದಕ್ಕೇನೆ ಆ ಶಕ್ತಿನ ಹೆಂಗೆ ಸೈಡ್ ತಗೊಂಡು ಮನೆ ಕಟ್ಟಿಸ್ತಾ ಇದ್ದಾನೆ. ನನಗೆ ನಾವು ಏನಾದರೂ ಒಂದು ಮಾಡಿದ್ರೆ ಮಾತ್ರ, ಇಲ್ಲ ಅಂತಂದರೆ ನಮಗೆ ಹೆಂಗೆ ಮಾತಾಡ್ತಾರೆ ಗೊತ್ತಾ ಜನ. ಇದು ಈ ಪ್ರವೀಣನ್ಗೆ ಹೇಳಿದ್ರೆ ಅರ್ಥ ಆಗಲ್ಲಪ್ಪ. ಏನು ಮಾಡೋದೋ ಏನೋ. ಹೆಂಡತಿ ಮಕ್ಕಳು ಅಂತೇಳಿ ಆಸೆ ಇರೋದಕ್ಕೇನೆ ಎಲ್ಲ ಬಿಟ್ಟು ಬಂದಿರೋದು. ನಾವು ಸುಮ್ಮನೆ ಇಲ್ಲಿ ನಿಷ್ಠೂರ ಆಗ್ಬೇಕಷ್ಟೇ. ಇಂಥವ್ರನ್ನೆಲ್ಲನ ನಮ್ಮ ಮನೆಗೆ ಕರ್ಕೊಂಡು ನಾವು ಜನಗಳು ತಗ ಅನ್ನಿಸ್ಕೋಬೇಕು. ಹೋಗಿ ತಗೊಂಬರಪ್ಪ ಅಂತಂದರೆ ಯಾರು ಕೇಳೋಕೆ ಹೋಗ್ತಾರೆ ಹೋಗು ಅಂತ ಹೇಳ್ತೈತೆ. ಹೋಗಪ್ಪ ಹೋಗಿ ಕೇಳಿ ಇಸ್ಕೊಂಬ. ನೀನು ದುಡ್ಡು ಒಡವೆ ನೀನು ಮಾಡ್ಸಿರೋ ಅಂಥದ್ದೆಲ್ಲನ ನೀನು ಬೇಡ ಅಂದಮೇಲೆ ನೀನು ತಾಂಡಿರೋ ಸೈಟ್ ಆಗಿರ್ಬೋದು, ನೀನು ದುಡ್ದಿರೋ ದುಡ್ಡು ಆಗಿರ್ಬೋದು, ಒಡವೆ ಆಗಿರ್ಬೋದು, ಇದೆಲ್ಲ ಯಾಕೆ ಇಕ್ಕಬೇಕು ಅಂತ ನಾನು ಕೇಳಿದ್ರೆ ಹೋಗು ಅಂದರೆ ಹೋಗಲ್ಲ. ನನಗೆ ಅಲ್ಲೇ ಸಾಕಾಗೈತೆ. ಬೆಳಗ್ಗೆಯಿಂದ ಹೇಳಿ 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 ಪ್ರವೀಣನ್ಗೆ ಸಾಕಾಗ್ಬಿಟ್ಟೈತಿ. ನಾವುಗಳಪ್ಪ ಜನ ಎಲ್ಲ ಆಡ್ಕೊಂತಾರೆ ಅಂಬೋದಕ್ಕೋಸ್ಕರ ಸುಮ್ಮನೆ ಇರೋದಷ್ಟೇ. ಬಂದಮೇಲೆ ಏನಾರ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅನುಕೂಲ ಮಾಡಿಕೊಡ್ಲಿಲ್ಲ ಅಂದಮೇಲೆ ಸುಮ್ಮನೆ ಹೆಂಗಿದ್ರು ನಮ್ಮನ್ನು ನಂಬ್ತಾರೆ. ಏನಾದ್ರೂ ಬಂದಮೇಲೆ ಅನುಕೂಲ ಮಾಡಿಸ್ಕೋಬೇಕು. ಇವಳು ದುಡ್ಡಿಗಾಗಿನೇ ಪ್ರವೀಣನಿಂದೆ ಬಿದ್ದಿರೋದು, ಪ್ರವೀಣ ಅನ್ನೋದು ಅಂತೇಳಿ ಜನ ಅಂತಾರೆ. ದುಡ್ಡಿಗಾಗಿನೇ ಇವಳು ಯಾವಾಗ್ಲೂ ಚೆನ್ನಾಗಿರೋದು ಅಂತ ಹೇಳ್ತಾರೆ. ಹೆಂಗೂ ನಿಷ್ಠೂರ ಮಾಡ್ತಾರೆ. ಚೆನ್ನಾಗಿರೋದಂತೆ ಚೆನ್ನಾಗಿರ್ಬೇಕು. ಯಾರು ಏನಾನ ಅನ್ಕೊಂಬ್ಳಾಳು ಹೋಗಿ ಕೇಳ್ತೀನಿ. ಬೇಜಾರಾದ್ರೂ ಪರವಾಗಿಲ್ಲ. ನನಗೆ ಯಾಕೋ ಬೆಳಗ್ಗೆಯಿಂದ ಮಾತಾಡ್ಸೋದಕ್ಕೆ ಇಷ್ಟನೇ ಆಗ್ತಾ ಇಲ್ಲ ಈ ಪ್ರವೀಣನ್ಗೆ. ಅಷ್ಟೇ ಬೇರೆ ಅನಿಸ್ತೈತೆ. ಕರೀನಾ 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 ಏನು ಮಾಡಿದ್ಯಾ? ತಿಂಡಿ ಊಟ ಏನು ರೆಡಿ ಮಾಡಿದ್ಯಾ ಅಂತ? ಏನು ಮಾಡೋಣಪ್ಪ, ಸಾಂಬಾರು ಇತ್ತು ರಾತ್ರಿದು, ರೈಸ್ ಮಾಡಿದ್ದೀನಿ ಅಷ್ಟೇನೆ. ಏನು ಮಾಡೋಣ, ಕೈಯಲ್ಲಿ ಕಾಸಿಲ್ಲ ಅಂದಮೇಲೆ ಏನು ತರಕಾರಿ ತರಬೇಕಂತ ಎಲ್ಲ 100 ರೂಪಾಯಿ ದುಡ್ಡು ಬೇಕು. ಎಷ್ಟು ದುಡ್ಡು ಬೇಕು? ಆ ತರಕಾರಿ ಅದು ತೊಗೊಂಬಂದ್ರೆ ಹೆಂಗೋ ಮಾಡ್ಬೋದಪ್ಪ. ಎಣ್ಣೆ ಎಲ್ಲ ಖಾಲಿ ಆಗೈತೆ, ಮನೆಗೆ ರೇಷನ್ ಇಲ್ಲ, ಎಲ್ಲ ಎಷ್ಟು ಕಷ್ಟ. ಅದಕ್ಕೆ ಏನು ಮಾಡೋಣ, ರಾತ್ರಿ ಸಾಂಬಾರು ಇತ್ತು, ಬೇಳೆ ಸಾರು, ಅದಕ್ಕೆ ಬಿಟ್ಟಿದ್ದೀನಿ. ನಾನು ಇನ್ನೇನು ನನ್ನ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಮಾಡೋದಕ್ಕಾಗಲ್ಲ, ಇಷ್ಟ ಇಲ್ಲ, ನಾನು ಮಾಡಲ್ಲ. ತಗೊಂಬ ಹೋಗಿ ಕೊಡ್ತೀನಿ 100 ರೂಪಾಯಿ. ಏನಾದರೂ ಪಲಾವ್ ಗಿಲಾವ್ ಏನಾದರೂ ಮಾಡು ಸ್ವಲ್ಪ. ತಿಂಡಿ ಆದರೆ ಚೆನ್ನಾಗಿ ಬೆಳಗ್ಗೆ ಟೈಮು, ಅದಕ್ಕೆ ಸ್ವಲ್ಪ ತಿಂಡಿ ಗಿಂಡಿ ಮಾಡು ಕರಿಯಮ್ಮ. ಅಯ್ಯೋ ಏನು ಮಾಡಂತಾಗ. ದುಡ್ಡಿಲ್ಲ ಕಾಸಿಲ್ಲ ಅಂತೀಯ ಅಲ್ಲ, ನೀನೇನು ನೋಡಿದ್ಯಾ ಹೆಂಗೈತೆ ಪರಿಸ್ಥಿತಿ, ಮನೆ ಪರಿಸ್ಥಿತಿ ಅಂತ. ಹೋಗಿ ದುಡ್ಡು ಕಾಸು ಎಲ್ಲನ ಇಸ್ಕೊಂಡು ಬರಪ್ಪ ಅಂತಂದರೆ ನೀನೇನು ಕಿವೇಕೆ ಹಾಕ್ಯಮಲ್ಲ. ಅಯ್ಯೋ ಇವಾಗ ಕೇಳಕ್ಕೆ ಹೋದ್ರೆ ಆ ಋತು ಕೊಡ್ತಾಳ? ಕೊಡಲ್ಲ. ನನಗೆ ಮುಂಚೆನೇ ಯೋಚನೆ ಬಂದಿದ್ರೆ ತಗೊಂಬಂದ್ಬಿಡ್ತಿದ್ದೆ. ಈಗ ಏನು ಮಾಡಲಿ, ಇವಾಗ ಏನಾದರೂ ಕೇಳಕ್ಕೆ ಹೋದ್ರೆ ಕೊಡೋದಿಲ್ಲ ಕರೀನಾ. ಈಗ ಏನು ಮಾಡೋದು? ಇವಾಗ ಬೇರೆ 4 ಸೈಟು ಸರಿ ಹೋಗ್ಬಿಟ್ಟಿದ್ದಾವೆ ಅಂತೆ. 4 ಸೈಟು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿಯಾಗೈತೆ ಅಂತ ಹೇಳ್ತವ್ರೆ. ಅದಕ್ಕೇ ಏನು ಮಾಡೋದು ಇವಾಗ? ಋತು ಹೆಸ್ರಿಗೈತೆ ಎಲ್ಲನ. ನಾನು ಏನು ಮಾಡೋಕ್ಕೂ ಆಗಲ್ಲ, ಹಂಗಾಗ್ಬಿಟ್ಟೈತೆ. ಏನು ಮಾಡೋಕ್ಕೂ ಆಗಲ್ಲ ಅಂತಂದರೆ ನಾನು ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಯಾತು ಅನ್ನೋಕ್ಕಾಗಲ್ಲ, ಯಾತು ಬೈಯೋಕ್ಕಾಗಲ್ಲ, ನಾವು ಯಾರಿಗೂ ಯಾತು ಹೇಳೋಕ್ಕಾಗಲ್ಲಪ್ಪ. ಹೆಂಗಾರ ಮಾಡ್ಕ. ಅಲ್ಲ ಯಾವುದಾದ್ರೂ ಕೆಲಸನಾದ್ರೂ ಅದನ್ನಾದ್ರೂ ನೆಟ್ಟು ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗಾಗುತ್ತೆ ಮನೆಯಾಗೆ? ಅಲ್ಲ ನೀವೇ ಯೋಚನೆ ಮಾಡಿ. ನಾವಿಬ್ಬರು ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು. ಇವಾಗ ನೋಡು, ಆ ಗೋಪಿ ಮದುವೆ ಆಗಿದ್ದಾನೆ, ಆ ಶಕ್ತಿನ ಇವತ್ತು ಮನೆ ಕಟ್ಟಿಸ್ತಾ ಇದ್ದಾನೆ, ಸೈಡ್ ತಗೊಂಡ ಮನೆ ಕಟ್ಟಿಸ್ತಾ. ಹಂಗೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು. ನಾವೇನಾದ್ರೂ ಒಂದು ಮಾಡಿ ಚೆನ್ನಾಗಿದ್ರೆ ಮಾತ್ರ ಯಾರು ಏನು ಅನ್ನಲ್ಲ. ನಾವೆಂಥ ಕೆಲಸನೇ ಮಾಡಿರಲಿ ಮುಚ್ಚಾಕೊಂಡು ಹೋಗ್ಬಿಡುತ್ತೆ. ನಾವೇನಾದ್ರೂ ಒಂದು ಸಾಧನೆ ಅನ್ನೋದು ಮಾಡಬೇಕು. ಸಾಧನೆ ಅನ್ನೋದು ಮಾಡಿದ್ರೆ ಆವಾಗ ನಮ್ಗೇನಾದ್ರೂ ಒಂದು ಗೌರವ ಅನ್ನೋದು ಸಿಗುತ್ತೆ. ಸಾಧನೆ ಮಾಡ್ಬೇಕು ನಾವು. ಅದನ್ನು ನಾನು ಹೇಳ್ತಾ ಇರೋದು. ನಾವು ಅಷ್ಟೇ, ನಾವು ಏನಾದ್ರೂ ಒಂದು ಮಾಡಬೇಕು, ನಾವಿಬ್ರು ಚೆನ್ನಾಗಿರ್ಬೇಕು. ಈಗಳಪ್ಪ ಹೆಂಗೋ ನಾವು ನಿಷ್ಠೂರ ಆಗ್ಬಿಟ್ಟಿದ್ದೀವಿ. ಎಲ್ಲರ ಹತ್ರನೂ ನಾವು ಇಂಥವ್ರಪ್ಪ ಕರಿಯಮ್ಮನು ಪ್ರವೀಣ ಅಂತೇಳಿ ಅನ್ನಿಸ್ಕೊಂಡಿದ್ದೀವಿ. ಅನ್ನಿಸ್ಕೊಂಡ್ರು ಅದನ್ನು ಮುಚ್ಚಾಕ್ಬೇಕಂತಂದರೆ ನಾವು ಏನೋ ಒಂದು ಮಾಡಬೇಕು, ಸಾಧನೆನ ಅಲ್ವಾ? ನಾವೇನಾದರೂ ಒಂದು ಪ್ರಯತ್ನ ಅನ್ನೋದು ಮಾಡಬೇಕು. ನೀವು ಏನಾದರೂ ಒಂದು ಕೆಲಸ ಅನ್ನೋದು ಹುಡುಕಳ್ರಿ, ಇಲ್ಲ ಆ ಕೆಲಸನಾದ್ರೂ ಓಡಾಡಿ ಮಾಡಿಸ್ಕೊಳ್ರಿ, ಹೆಂಗೋ ಆಗುತ್ತೆ. ನನ್ನ ಕೆಲಸ ಐತೆ ಅಂತ ನಾನು ಅಂದ್ಕೊಂಡಿದ್ದೆ. ಕೆಲಸ ಹಿಂಗೆ ಆಗೈತೆ ಅಂದಮೇಲೆ ಭಾಳ ಕಷ್ಟ ಆಗುತ್ತೆ. ಹಿಂಗಾದ್ರೆ ಆಗಲ್ಲ. ಯಾಕಮ್ಮ ಯಾಕ ಮಾತಾಡ್ತೀಯಾ ಪ್ರವೀಣನ ಮೇಲೆ? ನಮ್ಮ ಕಷ್ಟಕ್ಕೆ ಆಗ್ತಾರೆ, ನಮ್ಮನ್ನು ನೋಡ್ಕೊಂತಾರೆ ಅಂತ ನಾವೇನೋ ಒಂದು ಭರವಸೆ ಇಟ್ಕೊಂಡಿರ್ತೀವಿ ಯಾರ ಮೇಲಾದ್ರೂ. ಅಂದ್ರೆ ಜನ ಏನೇನೋ ಮಾತಾಡ್ತಾರೆ ನೋಡಪ್ಪ. ಅಯ್ಯೋ ಆದಾಯ ಐತೆ, ಆದಾಯ ಎಲ್ಲ ಮಾಡಿಕೊಡ್ತಾನೆ, ಎಲ್ಲ ಒಳ್ಳೇದು ಮಾಡಿಕೊಡ್ತಾನೆ ಪ್ರವಿ ಕರೀನುನ್ಗೆ ಅಂತ ಹೇಳ್ತಾರೆ. ಆದರೆ ಈ ಅಂಥದ್ದು ಇಲ್ಲ. ನೋಡಿ ಜನಗಳು ಸುಮ್ಮನೆ ಮಾತಾಡ್ತಾರೆ. ಎಲ್ಲ ಕರೀನು ಕೊಡ್ತಾರೆ ಪ್ರವೀಣ
ದುಡ್ಡು ಕಾಸು ಎಲ್ಲ ಸಂಬಳದವನು ಸಂಬಳ ಕೊಡ್ತಾನೆ ಅಂತ ನಾವು ಯಾವತ್ತು 1 ರೂಪಾಯಿ ನೋಡಿಲ್ಲಮ್ಮ. ಅವಯ್ಯಪ್ಪನಿಗೆ ನಾವಿವಾಗ ಏನಾದರೂ ಒಂದು ಮಾಡ್ಬೇಕಲ್ಲ ಅಕ್ಕ. ಇವಾಗ ಬಂದು ಇದ್ದಾರೆ ಅಂದಮೇಲೆ ನಮ್ಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ತಾನೆ. ಹೆಂಗಿದ್ರು ನಿಷ್ಠರಾಗಿರ್ತೀವಿ. ಅಯ್ಯೋ ಮತ್ತೆ ಚೈತ್ರನೂ ಹರ್ಷ ಋತುಗೆ ಫೋನ್ ಮಾಡಿದ್ದು. ಮಾತಾಡ್ತಿದ್ರು. ಏನೋ 4 ಸೈಟು ನಾವೆಲ್ಲ ಸರಿಯಾಗ್ಯಾವಂತಪ್ಪ. ಹೆಂಗ 4 ಸೈಟುನು ಸರಿಯಾಗ್ಯಾವಂತ ಹೇಳ್ತಿದ್ರು. ನಮ್ಮ ಹುಡುಗಿ ಇರುತ್ತಲ್ಲ, ಯಾವಾಗಲೂ ನಾವು ಹೋಗ್ತಿರ್ತೀವಿ ಅಲ್ಲಿಗೆ ಮಾತಾಡ್ತಿದ್ರು. 4 ಸೈಟುನು ಸರಿಯಾಗ್ಯಾವಂತಲ್ಲ. ಎಲ್ಲ ನೋಡಿ ಎಷ್ಟು ಬುದ್ಧಿವಂತರೆಲ್ಲ ಹೆಂಡತಿ ಹೆಸ್ರಿಗೆ ಮಾಡಿಸ್ಬಿಟ್ಟವ್ರೆ. ಇವಾಗ ಒಂದಾದರೂ ಇದ್ದಿದ್ರೆ ಇವ್ರ ಹೆಸ್ರಿಗೆ ಹೆಂಗ ಇವತ್ತೊಂದು ಮಾಡ್ಕೊಂಡಾದ್ರೂ ಏನೋ ಒಂದು ಮಾಡ್ಬೋದಾಗಿತ್ತು. ಎಲ್ಲ ಮನೆಗಿನೇ ಆದರೂ ಕಟ್ಟಿಸ್ಬೋದಾಗಿತ್ತು. ಇತ್ಲ ಕೆಲಸನೂ ಇಲ್ಲ, ಅತ್ಲಾಗ ಅಂಥ ಸೈಟ್ಗಳು ಇಲ್ಲ. ದುಡ್ಡಿಲ್ಲ ಕಾಸಿಲ್ಲ ಅಂತಂದ್ರೆ ಹೆಂಗಾಗುತ್ತೆ ಹೇಳಕ್ಕ. ಎಲ್ಲ ಅಲ್ಲಿ ದುಡ್ಡು ಒಡವೆ ಎಲ್ಲ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಇವಾಗ ನಾವು ಸುಮ್ಮನೆ ಕೆಟ್ಟಾರಾಗ್ಬೇಕು. ಈಗಳ ಊರಿನ ಜನ ಅಲ್ಲೇ ಇಸ್ಕೊಂಡು ತಿಂದವಳೆ ಇವಳು ಅಂತಾರೆ. ಹೆಂಗಿದ್ರು ಅಂತಾರೆ, ತಿಂದ್ರು ಅಂತಾರೆ, ತಿನ್ಲಿಲ್ಲ ಅಂದ್ರು ಅಂತಾರೆ. ಅದಕ್ಕೆ ಹೆಂಗೂ ನಾವು ಇಸ್ಕೊಬಿಡೋಣ ಅಂತ. ಮತ್ತೆ ಕರಿಯಮ್ಮನಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡಪ್ಪ. ಹೆಂಗಿದ್ರು ಜನ ಮಾತಾಡ್ತಾರೆ, ಹೆಂಗಿದ್ರು ಒಂದೇ ಅಂತಾರೆ. ಅದಕ್ಕೆ ನೀನು ಏನಾನ ಒಂದು ಅನುಕೂಲ ಮಾಡ್ಕೊಂಡು ಕೊಡು. ಇವತ್ತು ನೋಡು, ಅವಳಿಗೂ ಒಂದು ಹೆಸ್ರಲ್ಲ, ಹಿಂಗಾಯ್ತಲ್ಲಪ್ಪ ಅಂತ ಹೇಳಿ ಅವಳಿಗೂ ಒಂದು ಹೆಸ್ರು, ನಿನಗೂ ಒಂದು ಹೆಸ್ರು. ಇವಳ ಅನಿಷ್ಟೂರು ಆಗೋದು ಆಗ್ಬಿಟ್ಟಿದ್ಯಾ. ಏನಾನ ಒಂದು ಅನುಕೂಲ ಮಾಡಿಕೊಡು. ಇವಾಗ ನೋಡಿದ್ರೆ ಅವ್ನು ಗೋಪಿ ನೋಡಿದ್ರೆ ನೋಡು ಅವ್ನು ಹೆಂಗೆ ಮಾಡ್ದೆ. ಶಕ್ತಿನ ಮದುವೆ ಆಗವನೆ, ಅವ್ನ ಪಾಡಿಗೆ ಅವ್ನು ಹೆಂಗೋ ಚೆನ್ನಾಗಿದ್ದಾನೆ. ನಾನೇನಿತ್ಲ ತಲೆನೇ ಹಾಕಲ್ಲ, ಅವ್ನ ಪಾಡಿಗೆ ಅವನ್ನ ಇದ್ಬಿಟ್ಟವನೆ. ಅವನೇನು ಯಾವತ್ತು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಹಂಗಿದ್ದಾನೆ. ಏನು ಮಾಡ್ತಾರೆ ನೋಡೋಣ. ಅವನ ತಕಲೂ ಇದ್ದಾನೆ. ನೋಡು, ಅದಕ್ಕೆ ಅಂಥವ್ರ ಎದುರಿಗೆಲ್ಲ ನೀವಿಬ್ಬರು ಚೆನ್ನಾಗಿರ್ಬೇಕು. ಅದಕ್ಕೆ ಏನಾನು ಒಂದು ಅನುಕೂಲ ಮಾಡಿಕೊಡಪ್ಪ. ನನಗೂ ಅದೇ ಕಣಕ್ಕ ಇರೋದು ನಿಜ. ನನಗೂ ಕರಿ ನನ್ಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು, ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದೇ ನನಗೂ ಇರೋದು. ಆದರೆ ಏನು ಮಾಡಲಿ, ಇವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ದುಡ್ಡು ನಾನು ಇಟ್ಕೊತ ಇರಲಿಲ್ಲ. ಎಲ್ಲ ನಾನು ಬಂದಿರೋದೆಲ್ಲ ಏನಕ್ಕಾದ್ರೂ ಬಂಡವಾಳ ಹಾಕೋದು, ಏನಾದರೂ ಮಾಡೋದು, ಹಿಂಗೆ ಮಾಡ್ತಾಯಿದ್ವಿ. ನನ್ನ ಕೈಯಾಗೆ 2 ತಿಂಗಳಿಂದ ಕೆಲಸ ಇಲ್ಲದಕ್ಕೆ ಕೈಯಾಗೆ ದುಡ್ಡಿಲ್ಲ. ಹಿಂಗೆ ಆಗ್ಬಿಟ್ಟೈತಿ. ಅದಕ್ಕಾಗಿ ನಾನು ಕಷ್ಟಪಡ್ತಾ ಇರೋದಷ್ಟೇ. ಕೆಲಸ ನಾನು ಬೇರೆ ರಜಾ ಹಾಕಿದ್ನ, ಭಾಳ ಕಷ್ಟ ಆಗ್ಬಿಡ್ತು. ಕೆಲಸದ್ದು ಈ ರೀತಿ ಪ್ರಾಬ್ಲಮ್ ಆಗಿರೋದು ನನಗೆ ತುಂಬ ಕಷ್ಟ ಆಗ್ಬಿಟ್ಟೈತಿ. ನನಗೂ ಮಾಡಿಕೊಡ್ಬೇಕು ಅನ್ನೋದೇ ಇರೋದು. ಆದರೆ ಏನು ಮಾಡಲಿ, ಇವಾಗ ಇಂಥ ಎಡವಟ್ಟುಗಳು ಏನಾದರೂ ಒಂದು ಸಮಸ್ಯೆಗಳು ಬಂದೇ ಬರ್ತಾ ಇದ್ದಾವೆ. ಅದಕ್ಕಾಗಿ ಆಗ್ತಾಯಿಲ್ಲ ಅಷ್ಟೇ. ಕರಿನಾ ಮಾಡಿಕೊಡ್ತೀನಿ, ನೀನೇನು ಟೆನ್ಷನ್ ತಗೋಬೇಡ. ನೀನು ಚೆನ್ನಾಗಿರೋದು ನೋಡು ಅಷ್ಟೇ. ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡ. ನಾನಿದ್ದೀನಿ, ನಾನು ನಿನಗೆ ಮಾಡ್ಕೊಂಡು ಕೊಡ್ತೀನಿ. ನೀನು ನೋಡ್ಕೋಬೇಕಾ, ನಾನು ನೋಡ್ಕೊಂತೀನಿ. ಅಯ್ಯೋ ನೀನು ಏನು ನೋಡ್ಕೊಂತೀಯ ಏನೋ, ಇಲ್ಲಿಗೆ ಗೊತ್ತಾಗ್ತೈತಪ್ಪ. ಏನು ನೋಡ್ಕೊಂತೀಯ ನೀನು ಅಂಬೋದು ಇಲ್ಲೇ ಕಾಣಿಸ್ತೈತೆ. ನಾನು ಇನ್ನೇನು ಹೇಳೋಣಪ್ಪ, ಹಿಂಗಂತ ಹೇಳೋದ್ಮೇಲೆ ಹೆಂಗಿದ್ರು ನಮ್ಮ ಜನ ಅಂತಾರೆ. ನೀನು ನೋಡಿದ್ರೆ ಇವಾಗ ನೋಡಿ ಹಿಂಗೆ ಏನೋ ಸಣ್ಣ ಪುಟ್ಟದೇನೋ ಒಂದು 5-10 ಸಾವಿರ ಏನೋ ನನ್ನ ಕಷ್ಟಾಗಿದ್ದಾಗ ಕೊಟ್ಟಿದ್ಯಾ, ಒಂದು ಫೋನ್ ಕೊಡ್ಸಿದ್ಯಾ, ಅಷ್ಟು ಬಿಟ್ಟರೆ ನನಗೆ ಇನ್ನೇನು ದೊಡ್ಡದು 60ಗೆ 4 ಸೈಟ್ ಮಾಡಿಸಿದ್ಯಾ. ಅಲ್ಲ ನೀನೇ ಹೇಳು, ಎಷ್ಟು 4 ಸೈಟ್ ಮಾಡಿಸಿದ್ಯಾ. ಒಂದಾದ್ರೂ ಒಂದು ಯಾವ್ದಾರ ಒಂದು ಅನುಕೂಲ ಮಾಡಿಕೊಟ್ರೆ ನಮಗೆ ಒಳ್ಳೇದಾಗುತ್ತೆ. ಸುಮ್ಮನೆ ನಾವು ನಿಷ್ಠರಾಗಿ ಇವತ್ತಿಂಥದ್ದು ಗಳಪ್ಪ ಇಂಥವಳು ಕರೀನ ಅಂತೇಳಿ ಸುಮ್ಮನೆ ನಾವು ಹೆಸ್ರು ಹೊತ್ಕೊಂಡಂಗೆ ಆಯ್ತು ಇವತ್ತು. ಸರಿ ಆಯ್ತು ಬಿಡು ಕರಿ, ನಾನು ನೋಡೋಣ ಮಾಡ್ಕೊಂಡು ಕೊಡ್ತೀನಿ. ಸಿಟ್ಟಾಗಬೇಡ. ನೀನು ಯಾಕೋ ಬೆಳಗ್ಗೆಯಿಂದ ನನ್ನ ಮೇಲೆ ಸಿಟ್ಟಾಗ್ತಾ ಇದೆಯಾ, ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ. ತುಂಬ ಒಂಥರ ನಿನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗ್ತೈತೆ ಯಾವ ಥರ ನೀನು ಸಿಟ್ಟು ಮಾಡ್ಕೊಂಡಿದ್ಯಾ ಅಂತ. ಬಿಡತ್ತ, ಸಿಟ್ಟು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾನೇನೋ ಹೇಳ್ದೆ, ನಮ್ಮ ಹುಡುಗ ಹೋಗುತ್ತಲ್ಲ ಯಾವಾಗಲೂ ನಾನು ಹಿಂಗೆ ಹೋಗ್ತೀನಲ್ಲ, ಅದಕ್ಕೆ ಹೇಳ್ದೆ. 4 ಸೈಟು ನಾನು ಸರಿ ಹೋಗ್ಯಾವಂತ ಕಣಪ್ಪ. ನೋಡಕ್ಕ, ಎಲ್ಲ ಸರಿಯಾಗ್ಬಿಡ್ತು. ನಾನು ಸರಿಯಾಗಲ್ಲ ಅಂತ ಅನ್ಕೊಂಡೆ, ನಾವೆಲ್ಲ ಸರಿಯಾಗ್ಬಿಟ್ಟವೆ. ಏನು ಮಾಡೋದು ಇವಾಗ, ಏನು ಮಾಡೋದು ಅನ್ಸುತ್ತೆ. ಅನಿಸುತ್ತೆ ನೆನೆಸ್ಕೊಬಿಟ್ರಿ ಏನಪ್ಪ ಇದು ಹಿಂಗೆ ಅಂತ ಅನಿಸುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಪ್ರವಿ ಅವರು ಏನು ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ದುಡ್ಡಿಲ್ಲ. ಇನ್ನು ಯಾಕೋ ಬೆಳಗ್ಗೆಯಿಂದ ತುಂಬ ಬೇಜಾರಾಗೈತೆ ಪ್ರವಿ ಅವ್ರ ಮೇಲೆ. ಏನಾದರೂ ಅಂದ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡಿದ್ರೆ ಅಂಥವ್ರಿಗೂ ಬೇಜಾರಾಗುತ್ತೆ. ಅಪ್ಪ ಏನಪ್ಪ ಈ ಕರಿ ನಾಳೆ ಹಿಂಗೆ ಆಡ್ತಾ ಇದ್ದಾಳೆ ಅಂತ ಅನ್ಕೋಬೋದು. ಆದರೆ ನನಗೆ ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಹಿಂಗೆ ಟೈಪ್ ಪಾಸ್ ಮಾಡ್ತಾ ಇದ್ರೆ ಏನಾದರೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನನ್ನ ಆಸೆ. ನನಗೆ ಅವ್ರು ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅಂತ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.